ಹಾಯ್ ಹಲೋ ನಮಸ್ಕಾರ. ಇದೊಂದು ಬ್ಯೂಟಿಫುಲ್ ಕತೆ, ಹೊಸ ಕತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಮಂಟಪದ ಸಂಭ್ರಮ, ಬಂಧು ಬಳಗದ ಸಡಗರ, ಶಾಸ್ತ್ರಗಳ ಗೊಂದಲ ಎಲ್ಲ ಮುಗಿದಿತ್ತು. ಹೊಸ ವಧುವರ ರಾತ ಕಲ್ಯಾಣಿ ಮತ್ತು ರಾಘವ ಅವರಿಗೆ ಇನ್ನೂ ಒಂದೇ ಒಂದು ಕೆಲಸ ಬಾಕಿ ಇತ್ತು: ಮೊದಲ ರಾತ್ರಿಯ ಕೋಣೆಗೆ ಪ್ರವೇಶಿಸೋದು. ರಾಘವನ ಹೃದಯದಲ್ಲಿ ತುಂಟತನ ಮತ್ತು ಸ್ವಲ್ಪ ನಾಚಿಕೆ ಎರಡೂ ಇತ್ತು. ಆದರೆ ಕಲ್ಯಾಣಿಯ ಮುಖದಲ್ಲಿ ಮುಗ್ಧತೆ ಮತ್ತು ಒಂದು ಬಗೆಯ ಭಯ ಮಿಶ್ರಿತ ಕುತೂಹಲ ಇತ್ತು. ರಾಘವ ನಿಧಾನವಾಗಿ ಕೋಣೆಯ ಬಾಗಿಲನ್ನು ತೆರೆದ. ಕೋಣೆ ಸಂಪೂರ್ಣವಾಗಿ ಗುಲಾಬಿ ಮತ್ತು ಮಲ್ಲಿಗೆ ಹೂಗಳಿಂದ ಅಲಂಕೃತವಾಗಿತ್ತು. ಪರಿಮಳ ಇಡೀ ವಾತಾವರಣವನ್ನು ತುಂಬಿತ್ತು. ಆದರೆ ಕೋಣೆಯೊಳಗೆ ರಾಘವ ನಿರೀಕ್ಷಿಸಿದ ಒಂದು ದೃಶ್ಯವಿತ್ತು. ಹಾಸಿಗೆಯ ಮೇಲೆ ಹೂವಿನ ಜೊತೆಗೆ ಕುಳಿತಿದ್ದ ರಾಘವನ ಲಗಾಮಲ್ಲದಂತಹ ಗೆಳೆಯರ ಗುಂಪು. ಸ್ವಾಗತ. ಆಲಿಬಾಬಾ ಮತ್ತು 40 ಕಳ್ಳರ ಪೈಕಿ ಕೇವಲ ಒಬ್ಬಳು ಹುಡುಗಿ. ಆದರೆ ನಮ್ಮ ಸುಂದರ ಕಲ್ಯಾಣಿ ಎಂದು ಗೆಳೆಯರಲ್ಲಿ ಮುಖ್ಯಸ್ಥನಾದ ಸುನಿಲ್ ದೊಡ್ಡದಾಗಿ ನಕ್ಕ. ರಾಘವನಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಏನು ನಡೀತಿದೆ ಇಲ್ಲಿ? ಏನು ಮಾಡ್ತಿದ್ದೀರಾ? ಹೊರಡ್ರಿ ಎಲ್ಲರೂ, ಇದು ನಮ್ಮ ರೂಮ್ ಕಣ್ರೋ ಎಂದು ದನಿಯನ್ನು ಏರಿಸಿದ್ದ. ಶಾಂತಂ ಪಾಪಂ ನವವರನೇ ಎಂದು ಇನ್ನೊಬ್ಬ ಗೆಳೆಯ ಮನೋಜ್ ಬಾಗಿಲಿಗೆ ಅಡ್ಡವಾಗಿ ನಿಂತ. ಈ ಕಲ್ಯಾಣ ಮಂಟಪದ ಭದ್ರತೆಯ ಜವಾಬ್ದಾರಿ ನಮ್ಮದು. ಅದಕ್ಕೆ ಮೊದಲು ಕೆಲ ಫಾರ್ಮಾಲಿಟೀಸ್ಗಳು ಉಂಟು, ಅದನ್ನೆಲ್ಲ ಮುಗಿಸಬೇಕು. ಕಲ್ಯಾಣಿ ನಾಚಿಕೆಯಿಂದ ತನ್ನ ಸೆರಗನ್ನು ಮತ್ತಷ್ಟು ಮುಖಕ್ಕೆ ಎಳೆದುಕೊಂಡು ಆಗ ಸುನೀಲ್ ಆನೆಯ ಲೋಟವನ್ನು ಹಿಡಿದು ಮುಂದೆ ಬಂದ. ನೋಡಿ ಕಲ್ಯಾಣಿ, ನಮ್ಮ ರಾಘವನಿಗೆ ತುಂಬ ಅಂದರೆ ಭಯಂಕರ ನಾಚಿಕೆ ಉಂಟು ಮರೆಯ. ಇವನು ತಾನೇ ಕೇಳಲ್ಲ, ಯಾವುದನ್ನು ಹೇಳೋದೂ ಇಲ್ಲ. ಹೀಗಾಗಿ ಈ ಮೂಕ ಪ್ರೇಕ್ಷಕನ ಮಾತನ್ನು, ಮನಸ್ಸನ್ನು ನೀವೇ ಅರ್ಥ ಮಾಡ್ಕೋಬೇಕು. ನಮ್ಮ ಸಂಪ್ರದಾಯದಂತೆ ನೀವಿಬ್ಬರು ಪರಸ್ಪರ ಈ ಶಕ್ತಿವರ್ಧಕ ಹಾಲನ್ನು ಕುಡಿಯಲೇಬೇಕು ಮತ್ತು ಕುಡಿಸಿ ಎಂದು ಒತ್ತಾಯಿಸಿದ್ದ. ಕಲ್ಯಾಣಿ ಮುಖವನ್ನೆತ್ತಿ ರಾಘವನನ್ನು ನೋಡಿದ್ಲು. ರಾಘವ ಬೇರೆ ದಾರಿಯಿಲ್ಲದೆ ತಲೆ ಕೂಡ ಆಡಿಸಿದ್ದ. ಕಲ್ಯಾಣಿ ಭಯ ಮತ್ತು ನಡುಕದಿಂದ ಆ ಲೋಟವನ್ನು ತೆಗೆದುಕೊಂಡು ಮೊದಲು ರಾಘವನಿಗೆ ಕುಡಿಸಿದ್ಲು. ನಂತರ ತಾನೂ ಸ್ವಲ್ಪ ಕುಡಿದ್ಲು. ಗೆಳೆಯರೆಲ್ಲ ಚಪ್ಪಾಳೆ ತಟ್ಟಿ ಗೊಳ್ಳೆಂದು ನಕ್ಕಿದ್ರು. ಆಗ ಹೆಚ್ಚು ಕಮ್ಮಿ ಸಮಯ ಸುಮಾರು 10:47 ಇರಬಹುದು. ನೋಡಿ ಸುನಿಲ್ ಮತ್ತೊಂದು ಬೇಡಿಕೆ ಮೊದಲಿಟ್ಟ. ಅಸಲಿ ಶಾಸ್ತ್ರ ಈಗ. ಕಲ್ಯಾಣಿ, ನಮ್ಮದು ಒಂದು ಕೊನೆ ಕೋರಿಕೆ ಇದೆ. ಈ ಮದುವೆ ಯಶಸ್ವಿಯಾಗಬೇಕಂದ್ರೆ ನೀನು ರಾಘವನ ಕಾಲಿಗೆ ಬಿದ್ದು ಬಹಳ ಭಕ್ತಿಪೂರ್ವಕವಾಗಿ ಆಶೀರ್ವಾದವನ್ನು ತಗೋಬೇಕು. ಅವನು ನಿಮಗೆ ಪ್ರೀತಿ ಕೊಡ್ತಾನೆ, ನೀವು ಅವನಿಗೆ ಗೌರವ ಕೊಡಬೇಕು. ತಗೋ ಆಶೀರ್ವಾದ. ರಾಘವನಿಗೆ ಒಂದು ಕ್ಷಣ ತುಂಬ ಕೋಪ ಬಂತು ಅಂತಲೇ ಹೇಳ್ಬೋದು. ಸುನೀಲ್, ಏನು ಮಾಡ್ತಿದ್ಯಾ? ನೀನು ಸ್ವಲ್ಪ ನಿಲ್ಲಿಸು ಈ ತಮಾಷೆಯನ್ನು. ಆದರೆ ಕಲ್ಯಾಣಿ ಮಾತ್ರ ಎಲ್ಲವನ್ನ ನೋಡ್ತಾ ಶಾಂತವಾಗಿ ಇದ್ಲು. ಅವಳು ಗೆಳೆಯರತ್ತ ಒಂದು ಕ್ಷಣ ನೋಡಿ ನಂತರ ಧೈರ್ಯದಿಂದ ರಾಘವನತ್ತ ತಿರುಗಿದ್ಲು. ಅವಳು ನಿಧಾನವಾಗಿ ಬಾಗಿ ರಾಘವನ ಕಾಲಿಗೆ ಕೈ ಇಟ್ಟು ನಮಸ್ಕರಿಸಿದ್ಲು. ಅವಳ ಈ ಕೆಲಸದಿಂದ ರಾಘವ ಮತ್ತು ಅವನ ಗೆಳೆಯರು ಇಬ್ಬರೂ ಕೂಡ ಒಂದು ಕ್ಷಣ ದಂಗಾದರು. ಬಾಳು ಚೆನ್ನಾಗಿರಲಿ ಕಲ್ಯಾಣಿ ಎಂದು ರಾಘವ ತಕ್ಷಣವೇ ಅವಳನ್ನು ಮೇಲೆತ್ತಿ ಅಪ್ಪಿಕೊಂಡ. ಈ ಅನಿರೀಕ್ಷಿತ ತಿರುವಿನಿಂದ ಗೆಳೆಯರ ತಮಾಷೆ ಸ್ವಲ್ಪ ಮಟ್ಟಿಗೆ ಇಳಿಯಿತು. ಸುನಿಲ್ ನಕ್ಕು, ಸರಿ, ನಾವಿನ್ ಮುಂದೆ ಇಲ್ಲಿ ಇರೋದು ಸರಿನೂ ಅಲ್ಲ. ಬೇಜಾರು ಮಾಡ್ಕೊಂಬೇಡಿ, ನಾಳೆ ಬೆಳಗ್ಗೆ ಬೇಗ ಭೇಟಿಯಾಗೋಣ. ಶುಭರಾತ್ರಿ ಅಂತ ಹೇಳಿ ಉಳಿದವರೊಂದಿಗೆ ಧಡಕ್ ಅಂತ ಹೋಗಿ ಬಾಗಿಲನ್ನು ಹಾಕಿ ಹೊರಗಡೆ ಹೊರಟು ಹೋದರು. ಕೋಣೆಯಲ್ಲಿ ಮತ್ತೆ ನಿಶಬ್ದ ನೆಲೆಸಿತ್ತು. ರಾಘವ ಮತ್ತು ಕಲ್ಯಾಣಿ ಪರಸ್ಪರ ನೋಡ್ಕೊಳ್ತಾ ಇದ್ದಾರೆ. ಆ ಕ್ಷಣದವರೆಗೂ ಇದ್ದ ಬಿಗಿತ ಕರಗಿ ಹೋಗಿತ್ತು. ಕೋಣೆಯಲ್ಲಿ ಮತ್ತೆ ನಿಶಬ್ದವೂ ಆವರಿಸಿತ್ತು. ರಾಘವ ನಿಧಾನವಾಗಿ ಕಲ್ಯಾಣಿಯ ಹತ್ತಿರ ಬಂದ. ನೀನು ನನ್ನ ಸಮಾಳು ಎಂದು ಕೈ ಹಿಡಿದು ಹಾಸಿಗೆ ಕರೆತಂದ. ಆ ಕ್ಷಣದಲ್ಲಿ ಕಲ್ಯಾಣಿಯ ಮನಸ್ಸಿನಲ್ಲಿ ಯಾವುದೇ ಸಂಪ್ರದಾಯ, ಗುಲಾಮಗಿರಿಯ ಭಾವ ಇರಲಿಲ್ಲ. ಬದಲಿಗೆ ಪತಿ ತನ್ನನ್ನು ಸಮಾನವಾಗಿ ಗೌರವಿಸ್ತಾನೆನ್ನೋ ಆಳವಾದ ಸುವಾಸನೆಯ ನಂಬಿಕೆ ಬಂದವೇ ಆ ಮೊದಲ ರಾತ್ರಿಯ ಕೋಣೆಯಲ್ಲಿ ತುಂಬಿತ್ತು. ಸಮಾನತೆಯ ಆ ಹೂವಿನ ಹಾಸಿಗೆಯಲ್ಲಿ ಅವರ ಹೊಸ ಜೀವನದ ಸುಂದರ ಅಡಿಪಾಯ ಹಾಕಲ್ಪಟ್ಟಿತ್ತು. ಆತ ನಿಧಾನವಾಗಿ ಅವಳ ಹತ್ತಿರ ಬರಲು ಶುರು ಮಾಡಿದ. ವಾತಾವರಣವು ಪ್ರಣಯಮಯವಾಗ್ತಿದ್ದಂತೆ ಕಲ್ಯಾಣಿಯು ಸ್ವಲ್ಪ ಅಸಹನೆಗೊಂಡಂತೆ, ಮುಖದಲ್ಲಿ ಒಂದು ರೀತಿಯ ಬೇಸರ ಕವಿದಂತೆ ಕಂಡಳು. ರಾಘವ ತನ್ನ ಕೈಯನ್ನು ಹಿಂತೆಗೆದುಕೊಂಡು ಅವಳ ಮುಖವನ್ನು ಗಮನಿಸಿ ನೋಡಿದ. ಏನಾಗಿದೆ ಕಲ್ಯಾಣಿ? ಏನಾದರೂ ತೊಂದರೆ ಇದೆಯಾ ಎಂದು ಮೃದುವಾಗಿ ಕೇಳಿದ. ಕಲ್ಯಾಣಿ ಮಾತ್ರ ತಕ್ಷಣವೇ ಕಣ್ಣೆತ್ತಿ ರಾಘವನ ನೋಡಕ್ಕೆ ಹೋಗಲಿಲ್ಲ. ಅವಳು ಸುಮ್ಮನೆ ಇದ್ಲು.
ರಾಘವನು ಮತ್ತಷ್ಟು ಹತ್ತಿರ ಬಂದು ಅವಳ ಗಲ್ಲವನ್ನು ಹಿಡಿದು ಮುಖವನ್ನು ಎತ್ತಿ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಸಣ್ಣ ಆತಂಕವಿತ್ತು. ದಯವಿಟ್ಟು ಹೇಳು, ಏನಾಯಿತು, ಭಯಪಡಬೇಡ ಎಂದು ರಾಘವ ಒತ್ತಾಯಿಸಿದ್ದ. ಆಗ ಕಲ್ಯಾಣಿ ತುಂಬ ಸಣ್ಣದಾದ ದನಿಯಲ್ಲಿ, ಎದುರುವ ರೀತಿಯಲ್ಲಿ, ಒಂದು ಭಯದ ಪ್ರಜ್ಞೆಯಲ್ಲಿ ಬಹುತೇಕವಾಗಿ ಪಿಸುಗುಟ್ಟುವಂತೆ ನಾಚಿಕೆಯಿಂದ ಹೇಳಿದ್ಲು, ನನಗೆ ಮುಟ್ಟಾಗಿದೆ, ಪೀರಿಯಡ್ಸ್ ಅಂತ. ಈ ಅನಿರೀಕ್ಷಿತ ತಿರುವಿಗೆ ರಾಘವನ ಮುಖದಲ್ಲಿ ಮೂಡಿದ ಪ್ರಣಯದ ಭಾವನೆ ತಕ್ಷಣವೇ ಮಂಗಮಾಯವಾಗೋಯಿತು. ಆದರೆ ಆ ಜಾಗವನ್ನು ಆತಂಕವಾಗಲಿ ಕೋಪವಾಗಲಿ ತುಂಬಕ್ಕೆ ಹೋಗಲಿಲ್ಲ, ಬದಲಾಗಿ ಮುಗುಳ್ನಗೆ ಮತ್ತು ಸಹಾನುಭೂತಿಯಿಂದ ಮೂಡಿತ್ತು. ಓ ಇಷ್ಟೇನಾ ಎಂದು ರಾಘವ ನಿಟ್ಟುಸಿರುಬಿಟ್ಟ. ನೀನು ನನಗೆ ಹೇಳ್ಬೋದಿತ್ತಲ್ವಾ, ಅದಕ್ಕಾಗಿ ಇಷ್ಟೊಂದು ಭಯ ನಾಚಿಕೆ ಯಾಕೆ? ರಾಘವ ತಕ್ಷಣವೇ ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡಿದ್ದ. ಕಲ್ಯಾಣಿ, ಇದೇನು ಮುಚ್ಚಿಡಬೇಕಾದ ವಿಷಯ ಅಲ್ಲ ಗೊತ್ತಾ, ಇದು ನೈಸರ್ಗಿಕ. ನಾವಿಬ್ಬರು ಸ್ನೇಹಿತರಾಗಿರಬಹುದಲ್ವಾ, ಇನ್ನೊಂದು 3-4 ದಿನಗಳು ಕಳೀಲಿ, ಪರವಾಗಿಲ್ಲ ಅಂತ. ಅವನ ಮಾತಿನಿಂದ ಕಲ್ಯಾಣಿಗೆ ಅಪಾರವಾದ ಸಮಾಧಾನವಾಯಿತು. ರಾಘವ ಕೋಣೆಯ ಮಗ್ಗುಲಲ್ಲಿ ಇದ್ದ ಸೋಫಾದತ್ತ ಕೈ ತೋರಿಸಿದ. ನಾನು ಇಲ್ಲಿ ಮಲಗ್ತೇನೆ, ನೀನು ಆರಾಮಾಗಿ ಬೆಡ್ ಮೇಲೆ ಮಲಗು. ನಮಗೆ ಈ ಪ್ರೀತಿಯ ಮಾತುಕತೆ ಮತ್ತು ಸ್ನೇಹ ಮುಖ್ಯ, ಬೇರೆ ಏನೂ ಅಲ್ಲ ಅಂತ ಕೂಡ ಭರವಸೆಯನ್ನು ನೀಡ್ತಾನೆ. ಆ ಕ್ಷಣದಲ್ಲಿ ಕಲ್ಯಾಣಿಗೆ ರಾಘವನ ಮೇಲಿದ್ದ ಗೌರವ 100ರಷ್ಟು ಹೆಚ್ಚಾಯಿತು. ಸಮಾನತೆ ಎಂದರೆ ಕೇವಲ ಹಕ್ಕಿನ ಮಾತುಕತೆಯಲ್ಲ, ಪರಸ್ಪರರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳೋದು ಎಂಬುದನ್ನು ರಾಘವ ಸಾಬೀತುಪಡಿಸಿದ. ಆ ರಾತ್ರಿ ಹೂವಿನ ಹಾಸಿಗೆಯ ಪಕ್ಕದಲ್ಲಿ ಸ್ನೇಹ ಮತ್ತು ಗೌರವದ ಹೊಸ ಬಾಂಧವ್ಯ ಹೊತ್ತು ಮಾತನಾಡ್ತಿದ್ರು. ಮೊದಲ ರಾತ್ರಿಯ ಸಂಭ್ರಮದಿಂದ ಇಬ್ಬರಿಗೂ ಕೂಡ ಯಾಕೋ ಗೊತ್ತಿಲ್ಲ, ನಿದ್ರೆನೇ ಬರಲಿಲ್ಲ. ರಾಘವ ಕೊನೆಗೆ ನಕ್ಕನು. ನೋಡು ಕಲ್ಯಾಣಿ, ಎಲ್ಲರ ಜೀವನದಲ್ಲಿ ಇದು ಮರೆಯಲಾಗದ ದಿನ, ಆದರೆ ನಮ್ಮ ಜೀವನದಲ್ಲಿ ನಾವು ಮಾತನಾಡಬಹುದು ಅಂತ ಹೇಳಿದ್ದ. ಇದೇ ರೀತಿ ಸುಮ್ಮನೆ ಕೋಣೆಯಲ್ಲಿ ಕೂತಿರೋದಕ್ಕಿಂತ ಒಂದು ಮರೆಯಲಾಗದ ಕೆಲಸವನ್ನು ಮಾಡೋಣವಾ ಅಂತ ರಾಘವ ಉತ್ಸಾಹದಿಂದ ಹೇಳಿದ್ದ. ನಿದ್ರೆನೂ ಬರ್ತಿಲ್ಲ, ನೋವು ಬೇರೆ ಇದೆ. ಬಾ, ರಾತ್ರಿಯ ಹೊತ್ತು ಹೊರಗೆ ಹೋಗೋಣ, ಸುತ್ತಾಡೋಣ, ತುಂಬ ತಂಪಾಗಿರುತ್ತೆ. ನೀನು ನೋವು ಕಡಿಮೆ ಆಗೋಕೆ ಐಸ್ ಕ್ರೀಮ್ ಕೂಡ ಕೊಡಿಸ್ತೀನಿ. ಕಲ್ಯಾಣಿಯ ಕಣ್ಣುಗಳು ಅಚ್ಚರಿಯಿಂದ ಹರಳಿದ್ವು. ಈ ರಾತ್ರಿ ಮದುವೆಯ ಮೊದಲ ರಾತ್ರಿ. ಹೌದು, ರಾಘವ ಮೆಲ್ಲಗೆ ಹೇಳಿದ್ದ. ಯಾಕಂದರೆ ನಾವಿಬ್ಬರೂ ಸಮಾನರು. ನಮ್ಮದೇ ಆದ ಜೀವನದಲ್ಲಿ ರೂಲ್ಸ್ ಇರಲಿ. ಈ ಇಬ್ಬರು ಯಾರ ಕಣ್ಣಿಗೂ ಬೀಳದಂತೆ ಕಳ್ಳರಂತೆ ಹೋಟೆಲ್ ಕೋಣೆಯಿಂದ ಹೊರಬಂದು ಮಧ್ಯರಾತ್ರಿಯಲ್ಲಿ ತೆರೆದಿದ್ದ ಒಂದು ಐಸ್ ಕ್ರೀಮ್ ಪಾರ್ಲರ್ ಬಳಿ ಸದ್ದಿಲ್ಲದೆ ತಲುಪಿದ್ರು. ಆಹಾ, ಇದು ನಿಜವಾಗಿಯೂ ಮರೆಯಲಾಗದ ಕ್ಷಣ ಎಂದು ಕಲ್ಯಾಣಿ ಸಂತೋಷದಿಂದನೇ ಹೇಳಿದ್ಲು. ಅವಳು ತನ್ನಿಷ್ಟದ ಐಸ್ ಕ್ರೀಮನ್ನು ತೆಗೆದುಕೊಂಡು, ಇದು ನನ್ನ ನೆಚ್ಚಿನದು, ಎಲ್ಲ ದುಃಖವನ್ನು ಮರೆಸುತ್ತದೆ ಎಂದು ಹೇಳಿದ್ಲು. ಹೀಗೆ ಪ್ರೀತಿಯಿಂದ ರಾಘವನಿಗೂ ಕೂಡ ಒಂದು ಚಮಚ ತಿನ್ನೋಕೆ ಕೊಟ್ಲು. ಇಬ್ಬರು ಕೂಡ ಐಸ್ ಕ್ರೀಮ್ ತಿನ್ನುತ್ತಾ ಮುಕ್ತವಾಗಿ ಮಾತಾಡಿದ್ರು. ಆಗ ರಾಘವ ತಮಾಷೆಯಾಗಿ, ಏನೇ ಇರಲಿ, ನಿನಗೆ ಈ ದುಃಖ ಮರೆಸುವ ಶಕ್ತಿಯನ್ನು ನೋಡ್ತಾ ಇದ್ರೆ ನಿನಗೆ ಹಿಂದೆ ಯಾರಾದರೂ ಮಾಜಿ ಪ್ರೇಮಿ ಇದ್ದಾನಾ ಅಂತ ಕೇಳಿದ್ದ. ಕಲ್ಯಾಣಿ ತನ್ನ ಐಸ್ ಕ್ರೀಮನ್ನು ನಿಲ್ಲಿಸಿ ಗಂಭೀರವಾಗಿ ನೋಡಿದ್ಲು. ಏನು ಮಾತಾಡ್ತಾ ಇದ್ದೀರಾ ನೀವು? ಅದೆಲ್ಲ ಇಲ್ಲ ಎಂದು ನಿರಾಕರಿಸಿ ತಕ್ಷಣ ತುಂಟತನದಿಂದ ಅವನಿಗೆ ಜೋರಾಗಿ ಬೆದರಿಕೆ ಕೂಡ ಹಾಕಿದ್ಲು. ಇನ್ನು ಮುಂದೆ ಇದೇ ರೀತಿ ಬಾಯಿಗೆ ಬಂದ ಹಾಗೆ ಯಾರ ಬಗ್ಗೆಯಾದರೂ ಮಾತಾಡಿದರೆ ಕೊಂದು ಬಿಡ್ತೇನೆ. ರಾಘವ ಮಾತ್ರ ಅದನ್ನು ಕಾಮಿಡಿಯಾಗಿ ತಗೊಂಡು ಜೋರಾಗಿ ನಕ್ಕಿದ್ದ. ಈ ಮುಕ್ತ ಮತ್ತು ಆರಾಮದಾಯಕ ಮಾತುಕತೆ ಇಬ್ಬರನ್ನ ಹತ್ತಿರ ತಂದಿತ್ತು. ಐಸ್ ಕ್ರೀಮ್ ಮುಗಿದು ಇಬ್ಬರು ಹಿಂತಿರುಗುವ ದಾರಿಯಲ್ಲಿ ಕಲ್ಯಾಣಿ ನಿಂತು ರಾಘವನ ಕೈ ಹಿಡಿದು ಪ್ರೀತಿಯಿಂದ ನೋಡ್ತಾ ಇದ್ದಾಳೆ. ನೀವು ನನಗೆ ಈ ವಿಶೇಷ ದಿನದಂದು ಸಂತೋಷವಾಗಿರುವಂತೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಎಂದು ಆಕೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾಳೆ. ನಂತರ ಅವಳು ಒಂದು ಕಿಲಾಡಿ ನಗೆಯನ್ನು ನಕ್ಕು, ಇನ್ನೊಂದು ವಿಷಯ ಹೇಳಬೇಕಿತ್ತು ರಾಘವ. ಏನು? ರಾಘವ ಬಹಳ ಕುತೂಹಲದಿಂದ ಕೇಳ್ತಿದ್ದಾನೆ. ತನ್ನ ಹೆಂಡತಿ ಏನೋ ಹೇಳಬಹುದೇನೋ ಅಂತ. ಆಕೆ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಹೇಳಿದ್ದು, ರಾಘವ, ನನಗೆ ಮೊಟ್ಟೆ ಆಗಿಲ್ಲ ಎಂದು ಹೇಳಿ ನಗೋಕೆ ಜೋರಾಗಿ ಶುರು ಮಾಡ್ತಾಳೆ. ರಾಘವನಿಗೆ ಒಂದು ಕ್ಷಣ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಗುತ್ತೆ. ನಿಜವಾ ಅಂತ. ಏನು ಹೇಳ್ತಿದ್ಯಾ ಕಲ್ಯಾಣಿ? ಪಾಪ ಕಲ್ಯಾಣಿ ಮಾತ್ರ ತಾನು ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಫುಲ್ಲು ನಗಾಡ್ದ. ನನ್ನ ಬಕೆಟ್ ಲಿಸ್ಟ್ನಲ್ಲಿ ಮೊದಲ ರಾತ್ರಿ.
ಈ ಥರ ಒಂದು ಪ್ರಾಂಕ್ ಮಾಡೋದು ನನ್ನ ದೊಡ್ಡ ಕನಸಾಗಿತ್ತು ಅಂತ ತಿಳಿಸ್ತಾಳೆ. ನಿಮ್ಮ ಪ್ರತಿಕ್ರಿಯೆ ನೋಡಬೇಕಂತ ಇತ್ತು, ಹಾಗಾಗಿ ನಾನು ಸುಳ್ಳು ಹೇಳಿದೆ. ಆದರೆ ನೀವು ನನ್ನನ್ನು ನಿರಾಶೆಗೊಳಿಸಲಿಲ್ಲ. ನೀವು ನಿಜಕ್ಕೂ ನನ್ನ ಸಮಾನರು. ಸತ್ಯ ತಿಳಿದ ರಾಘವನಿಗೆ ಕೋಪ, ಆಶ್ಚರ್ಯ, ಪ್ರೀತಿ ಎಲ್ಲವೂ ಒಮ್ಮೆಲೆ ಉಂಟಾಯಿತು. ಕಲ್ಯಾಣಿ ನೀನು ಅಂತ ಅರಚಿದ್ದ. ಅಷ್ಟರಲ್ಲಿ ಇಬ್ಬರು ಕೋಣೆಗೆ ಹಿಂತಿರುಗ್ತಾರೆ. ಗೋಡೆಯ ಮೇಲಿದ್ದ ಗಡಿಯಾರ ನೋಡ್ತಾರೆ. ನೋಡಿದರೆ ಮಾತುಕತೆಗಳನ್ನು ಆಡ್ತಾ ಸಮಯ ಮುಂಜಾನೆ 5 ಗಂಟೆ ಆಗಿಬಿಟ್ಟಿದೆ. ಅಯ್ಯೋ, ಮುಹೂರ್ತಕ್ಕೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿದೆ. ಎಲ್ಲರೂ ಎದ್ಬಿಡ್ತಾರೆ. ಎದ್ದರೆ ಮುಗ್ದೇ ಹೋಯಿತು ಅಂತ ರಾಘವ ಆಕೆ ಹತ್ರ ಹೋಗಿ ಪಿಸುಗುಟ್ಟಿದ್ದ. ಆತನ ತಾಳ್ಮೆ ಇನ್ನೂ ಉಳಿದಿತ್ತು. ಅವನು ಬೇಗ ಬಾಗಿಲನ್ನು ಹಾಕಿ ದೀಪ ಆರಿಸಲು ಹೇಳಿದ. ಆಗಲೇ ಬಾಗಿಲ ಮೇಲೆ ಸಣ್ಣದಾಗಿ ಟಕ್ ಟಕ್ ಅನ್ನೋ ಶಬ್ದ ಶುರುವಾಗಿತ್ತು. ರಾಘವ ಮತ್ತು ಕಲ್ಯಾಣಿ ಬೆಚ್ಚಿ ಬಿದ್ದರು. ಕಲ್ಯಾಣಿ, ಬಾಗಿಲನ್ನು ತೆಗಿ, ಬೇಗ ಸ್ನಾನ ಮಾಡ್ಬಾ, ಸೂರ್ಯ ಹುಟ್ಟುವ ಮೊದಲೇ ತುಳಸಿ ಪೂಜೆಯನ್ನು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಅತ್ತೆ ಅಂದರೆ ರಾಘವನ ತಾಯಿ ಹೊರಗಿನಿಂದ ದನಿಯನ್ನು ಕೊಡ್ತಾ ಇದ್ದಾರೆ, ಅವರಿಬ್ಬರನ್ನು ಎಬ್ಬರಿಸುವ ಮುಖಾಂತರ. ರಾಘವ ಮತ್ತು ಕಲ್ಯಾಣಿ ಪರಸ್ಪರ ನೋಡಿಕೊಂಡ್ರು, ನಕ್ಕಿದ್ರು. ಅವರ ಮರೆಯಲಾಗದ ಮೊದಲ ರಾತ್ರಿ ಮತ್ತು ಒಂದು ಕಿಲಾಡಿ ಫ್ರಾಂಕ್ನೊಂದಿಗೆ ಈ ಕತೆ ಕೊನೆಗೊಳ್ಳುತ್ತದೆ. ಈ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.